ಶಿವಮೊಗ್ಗ ಜಿಲ್ಲಾ ಮೂಕರ ಮತ್ತು ಶ್ರವಣಮಾಂದ್ಯರ ಸಂಘದ ವತಿಯಿಂದ 10ನೇ ವರ್ಷದ ದಶಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಕರ್ನಾಟಕ ರಾಜ್ಯ ಮಟ್ಟದ ಕಿವುಡರ 19ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ನಡೆಸಲಾಯಿತು. ವಿಧಾನ ಪರಿಷತ್ ಶಾಸಕರಾದ ಮಾನ್ಯ ಶ್ರೀ ಡಿ.ಎಸ್. ಅರುಣ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಮೂಕರ ಮತ್ತು ಶ್ರವಣಮಾಂದ್ಯರ ಸಂಘದ ಅಧ್ಯಕ್ಷರಾದ ಗಿರೀಶ್ ಬಿ, ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ವೈಎ, ಕಾಂಗ್ರೆಸ್ ಯುವ ಮುಖಂಡರಾದ ಸಂದೇಶ್ ಎಸ್ಎನ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ತುಂಬ ಲೇಟ್ ಆಗ್ತದೆ, ದಯವಿಟ್ಟು ಕ್ಷಮಾಪಣೆ ಇರಲಿ. ವೇದಿಕೆಗೂ ಬರಬೇಕಿತ್ತು, ಕಾಯ್ತಾ ಇದ್ದೀವಿ. ಈಗ ಶ್ರೀಯುತ ಲಲಿತ್ ಕುಮಾರ್ ಅವರು ಇವರು G.S. ಲಲಿತ್ ಕುಮಾರ್ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಕ್ರಿಕೆಟ್ ಮತ್ತು ಇದೇ ಕರ್ನಾಟಕ ಕಿವುಡರ ಸಂಘದ ಅಧ್ಯಕ್ಷ ಸಹ ಆಗಿದ್ದಾರೆ. ಕೋಲಾರ ಡಿಸ್ಟ್ರಿಕ್ಟ್ ಪ್ರೆಸ್ ಅಸೋಸಿಯೇಷನ್ ಕೂಡ ಇವರೇ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ G.S. ಲಲಿತ್ ಕುಮಾರ್ ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕೌನ್ಸಿಲ್ ಆಫ್ ದ ಇವರು ಎಕ್ಸಿಕ್ಯೂಟಿವ್ ಬೋರ್ಡ್ ಕೂಡ ಆಗಿದ್ದಾರೆ. ಇವತ್ತು ಸಮಾರಂಭಕ್ಕೆ ಬಂದಿದ್ದಾರೆ. ಇಬ್ಬರು ಕ್ರೀಡಾಪಟುಗಳನ್ನು ನೋಡ್ತಾ ಇದ್ದೀವಿ. ಇದೇ ತಿಂಗಳು ಜುಲೈ 24ರಂದು ಮಧ್ಯಪ್ರದೇಶದಲ್ಲಿ ಇಂದೋರ್ನಲ್ಲಿ ನಡೆಯತಕ್ಕಂಥ ರಾಷ್ಟ್ರ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಭೆಯ ಮುಖಾಂತರ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸೋಣ. 19ನೇ ವರ್ಷದ ಬೆಳಗಾವಿ, ಹಾಸನ, ಮೈಸೂರು ಜನ ನಮ್ಮಲ್ಲಿ ಜಿಲ್ಲೆಯಲ್ಲಿದ್ದಾರೆ. ಅದು ನಮ್ಮ ಶಿವಮೊಗ್ಗ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಮಾತಾಡ್ತಾರೆ, ಇವೆಲ್ಲ ಕೇಳಬೇಕು. ಚೆಸ್ಸು ಒಂದು ಮೈಂಡ್ಗೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಆದರೆ ನಾವು ಮೈಂಡನ್ನ ಸರಿಯಾಗಿ ಇಟ್ಕೊಂಡ್ರೆ ಅದಕ್ಕೆ ಬೇಕಾದಂತಹ ಅವಾಗ ನಾವೇನಂದ್ರೆ ಆ ಮೈಂಡನ್ನ ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅನ್ನುವಂಥದ್ದು ನಮ್ಗೆಲ್ಲರದ್ದು ಹಿಂದಿನಿಂದಲೂ ಗೊತ್ತಿರಬಹುದು. ಹಾಗಾಗಿ ಚೆಸ್ ಆಡೋದ್ರ ಮೂಲಕ ಬೇರೆ ಸಮಸ್ಯೆಗಳಿಗೂ ಪರಿಹಾರ ಚೆಸ್ ಅನ್ನುವಂಥದ್ದನ್ನ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಎಷ್ಟು 11 ಜಿಲ್ಲೆಯಿಂದ 16 ಜಿಲ್ಲೆಯಿಂದ ಶಿವಮೊಗ್ಗಕ್ಕೆ ಆಗಮಿಸಿ ಈ ಚೆಸ್ ಕಾಂಪಿಟೇಷನ್ ಅಲ್ಲಿ ಇವತ್ತು, ನಾಳೆ, ನಾಡಿದ್ದು 3 ದಿನವೂ ಕೂಡ ನಿಮಗೆಲ್ಲರಿಗೂ ಪೂರ್ವವಾದಂತಹ ಶುಭಾಶಯಗಳನ್ನ, ಒಳ್ಳೇದಾಗಲಿ, ಎಲ್ಲರೂ ಗೆಲ್ಲುವಂತಾಗಲಿ ಅನ್ನೋದನ್ನ ಹೇಳ್ತಾ ಈ ಒಂದು ವಿಶೇಷ ನಿಜವಾಗ್ಲೂ ಈ ರೀತಿಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವಂಥದ್ದನ್ನು ಕೂಡ ಇವತ್ತೇನು ಶಿವಮೊಗ್ಗ ಜಿಲ್ಲಾ ಈ ಒಂದು ತಂಡ ಏನಿದೆ, ಈ ಸಂಘ ಏನಿದೆ, ನಿಜವಾಗ್ಲೂ ತುಂಬಾ ಬಹಳಷ್ಟು ದಿನಗಳಿಂದ ಇಲ್ಲಿ ಇವರೆಲ್ಲ ಬಂದಾಗ ನನಗೆ ನಾನು ಒಬ್ಬ ಕ್ರೀಡಾಪಟು, ನಾನು ಎಷ್ಟು ಕ್ರೀಡೆಗೆ ಮಹತ್ವ ಕೊಡ್ತೀನಿ ಅಂದ್ರೆ, ಒಬ್ಬ ಕ್ರೀಡಾಪಟು ಮಾತ್ರ ಜೀವನ ಏನು ಅನ್ನುವಂಥದ್ದನ್ನ ಗೊತ್ತಾಗುತ್ತೆ. ಯಾಕೆಂದ್ರೆ ಕ್ರೀಡೆ ಮಾತ್ರ ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ತಗೊಳ್ಳುವಂಥದ್ದು ಒಬ್ಬ ಕ್ರೀಡಾಪಟು. ಹಾಗಾಗಿ ಅವ್ರು ಬಂದು ಕೇಳಿದಾಗ ತುಂಬಾ ಸಂತೋಷ ಆಯಿತು. ಈ ತರದ ಯೋಜನೆಗಳನ್ನ ಮಾಡಿ ನಮ್ದಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ದೆಲ್ಲ ಕ್ರೀಡೆಗಾಗಲಿ, ನಿಮ್ಮ ಒಂದು ಸಂಘಕ್ಕಾಗಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನ್ನ ಮಾತನ್ನು